ಅಲ್ಲಿ ನಾನು ಒಂಟಿಯಾಗಿದ್ದಾಗ ಏನು ಅನಿಸ್ತಾ ಇತ್ತು ಗೊತ್ತಾ? ಅಕಸ್ಮಾತ್ ನಾನು ಅಲ್ಲೇ ಏನಾದರೂ ಸತ್ತೋಗ್ಬಿಟ್ಟಿದ್ದಿದ್ರೆ. ಬಿಡ್ತು ಅನ್ನಿ, ದಯವಿಟ್ಟು ಹಾಗಲ್ಲ ಮಾತಾಡಬೇಡಿ. ನನ್ನ ತಾಳಿ ನನ್ನ ಪ್ರೀತಿನ ಉಳಿಸುತ್ತೆ ಸರ್. ಅಯ್ಯೋ ಅಣ್ಣ, ಇನ್ನ ಎಷ್ಟೊತ್ತು? ಬ್ಯಾಗ್ ಮಾಡಿ. ಈ ಅಪ್ಪಯ್ಯ ಎಲ್ಲೋದ್ರು? ಅತ್ತೆ ಬರೋ ಹೊತ್ತಾಯ್ತು, ನಾನು ಹೋಗಿ ಆರತಿ ರೆಡಿ ಮಾಡ್ಕೊಳ್ತೀನಿ. ಭೈರದೇವಿ ಅಮ್ಮೋರ್ಗೆ, ಭೈರದೇವಿ ಅಮ್ಮೋರ್ಗೆ. ಕಾನೂನು ಪ್ರಕಾರವಾಗಿ ಪರ್ಮಿಷನ್ ತಗೋಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ನಿಮ್ಗೆ? ಕಂಪ್ಲೇಂಟ್ ಕೊಟ್ಟಿದ್ದು ಅದು ಯಾವನೇ ಆಗಿರ್ಲಿ ಗೊತ್ತಾಗದೇನಿರೋದಿಲ್ಲ. ಆವಾಗಿದೆ ನನ್ನ ಮಗನಿಗೆ. ಏಯ್ ಮಗ, ನಾವ್ಯಾಕೆ ಆನ್ಲೈನಲ್ಲಿ ಹೂವಿನ ವ್ಯಾಪಾರ ಮಾಡಬಾರ್ದು? ಏಯ್ ಸೂಪರ್ ಕಣ. ಹಿಂಗಾರ ಮಾಡಿ ಕಷ್ಟಪಟ್ಟು ಡೇ ನೈಟ್ ದುಡ್ದು ಅವಳಿಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ಬಿಡ್ತೀನಿ ಕಣ. ನಿನಗೆ ನಾವೇ ಕಾಸು ಕೊಡಬೇಕು? ನೀನ್ಯಾಕೆ ಒಂದು ತಿಂಗಳು ಕಷ್ಟಪಡಬೇಕು? ಲವ್ ಎಷ್ಟೈತೆ ತೆಗಿರೋ. ಯಾಕೆ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಿದ್ಯಮ್ಮ? ಇವ್ರಿಗೆ ಶಕ್ತಿಗೆ ತಡ್ಕೋತಾಳೆ ಅಂತನ? ಅಲ್ಲ, ನನ್ನ ಕಣ್ಮುಂದನೆ ಬರೀ ಮೋಸ ವಂಚನೆ ಮಾಡೋರು ಎಷ್ಟು ನೆಮ್ಮದಿಯಾಗಿ ಬದುಕ್ತಿದ್ದಾರೆ. ಅವ್ರ ಹತ್ರ ಕಷ್ಟ ಅನ್ನೋದು ಹೋಗ್ತಾನೆ ಇಲ್ಲ. ಸ್ವಲ್ಪ ಆದ್ರೂ ಕನ್ಸೆಷನ್ ಕೊಡುವಲ್ಲ, ನಾನು ಬದುಕಬೇಕು ತಾನೆ. ಓಹೋ, ಯಾವ ಕಡೆ ಹೋಗ್ತಿದ್ಯಾ? ನಮ್ಮನೆಗೆ ಸಾಹೇಬ್ರೆ. ನಾನು ನಮ್ಮಪ್ಪ ನಮ್ಮಮ್ಮ ಇವ್ರಿಗೆ ಬಂದಾಗಿಂದ ಇದ್ವಲ್ಲ, ಆ ಮನೆಗೆ. ನೀನೀಗ ಒಬ್ಬೊಬ್ಳೆ ಎಲ್ಲೂ ಹೋಗೋದು ಬೇಡ. ನಾನು ಯಾಕೆ ಇವ್ರ ಮಾತು ಕೇಳಬೇಕು? ನಾನು ನಮ್ಮ ಮನೆಗೆ ಹೋಗೇ ಹೋಗ್ತೀನಿ. ಆದ್ಯಾ, ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾಯ್ತು? ಶೀಸ್ ಅ ವೆರಿ ಡೇಂಜರಸ್ ವುಮೆನ್. ಅವಳು ಕೆಲವು ಸರಿ ಕಲ್ಲು ಬಂಡೆ ಥರ ನಡ್ಕೊಳ್ತಾಳೆ. ಆದರೆ ಅದೇನಾದರೂ ಉರುಳು ಬಿದ್ದರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ನನಗೆ ಗೊತ್ತು ಅವಳೇನು ನಾಟಕ ಮಾಡ್ತಾಳೆ ಅಂತ. ಈ ಸತಿ ರಿಪೀಟ್ ಮಾಡಲಿ, ಆಮೇಲಿದೆ ಅವಳಿಗೆ. ಗೆದ್ಬಿಟ್ಟೆ ಅಲ್ವಾ? ಹೇಳಿದ್ದೆ ಅಲ್ವಾ ನೀನು ಅಂತ್ಯ ಶುರುವಾಗುತ್ತೆ ಅಂತ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಏನು ಮಾಡ್ತೀಯಾ? ಸಾಯಿಸ್ಬಿಡ್ತೀಯಾ? ಸಾಯಿಸಲ್ಲ, ನೀನು ಖಂಡಿತ ಬದುಕಬೇಕು. ನನ್ನ ರಾಕ್ಷಸ ಮುಖನ ನೀನು ಖಂಡಿತ ನೋಡಬೇಕು. ಇದೇನು ಹೊಸದಲ್ಲ ಬಿಡು, ನೀನು ಆಲ್ರೆಡಿ ರಾಕ್ಷಸಿ ಥರ ಕಾಣಿಸ್ತಾ ಇದೆಯಾ.